ನೋಡ್ರಿ, ಇವ್ರು ಲಿಖಿತವಾಗಿ ಕೊಡೋದಕ್ಕೆ ಸಾಧ್ಯ ಇಲ್ಲ. ಲಿಖಿತವಾಗಿ ಕೊಡೋದಕ್ಕೆ ಅವಕಾಶ ಇತ್ತು ಅವರಿಗೆ. ಚುನಾವಣೆ ಮುಗಿದು ರಿಸಲ್ಟ್ ಬಂದ ಮೇಲೆ 45 ದಿನದ ಒಳಗಡೆ ಅಲ್ಲಿ ಉದಾಹರಣೆ ಕರ್ನಾಟಕಕ್ಕೆ ಸೀಮಿತವಾಗಿ ಹೇಳೋದಾದರೆ, ಇಲ್ಲಿ ಬ್ಯಾಂಗ್ಳೂರು ಸೆಂಟ್ರಲ್ಲೇ ಕಾಂಗ್ರೆಸ್ಸಿನ ಸ್ವತಂತ್ರ ಅಭ್ಯರ್ಥಿ ಲೋಕಸಭಾ ಚುನಾವಣೆಯಲ್ಲಿದ್ದರು, ಅವ್ರು ಪ್ರಶ್ನೆ ಮಾಡಬೇಕಾಗಿತ್ತು. ಆ ಅವಕಾಶವನ್ನು ಬಿಟ್ಟು ಈಗೇನೋ ಭಾಳ ಕಂಡಿಡಿದು ಬಿಟ್ಟಿದ್ದೇವೆ ಅಂತೇಳಿ ಇವರಿದ್ದು ಹಾದಿಲಿ ಬಿದ್ದಿರೋದು ಹೇಳಿಕೆಯನ್ನು ನೀಡ್ತಾ ಇದ್ದಾರೆ. ಮತ್ತು ಮೋದಿ ಅವರು ರಾಜೀನಾಮೆ ಕೊಡಬೇಕು ಅಂತ ಕೂಡ ಕೇಳ್ತಾ ಇದ್ದಾರೆ. ಮೂರ್ಖರ ಪಕ್ಷ ಆಗಿದೆ ಅಷ್ಟೇ ಕಾಂಗ್ರೆಸ್ ಪಕ್ಷ. ಇವತ್ತು ಬೆಂಗಳೂರಿಗೆ ಬಂದು ಇವತ್ತು ದಾಂಧಲೆ ಮಾಡಿ ಹೋಗ್ತಾರೆ, ಮಾಡೋದಕ್ಕೆ ಮತ್ತೆ ಉತ್ತರವನ್ನು ನೀಡ್ತಾರೆ. ಸರ್, ರಾಜ್ಯದಲ್ಲಿ 224 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ, ಅದೇ ರೀತಿ 28 ಲೋಕಸಭಾ ಕ್ಷೇತ್ರಗಳಿದ್ದಾವೆ. ಯಾವ ಕ್ಷೇತ್ರದ ಬಗ್ಗೆಯೂ ಕೂಡ ಮಾತನಾಡದೇ ಇರುವಂತಹ ರಾಹುಲ್ ಗಾಂಧಿ ಆಗಿರ್ಬೋದು, ಕಾಂಗ್ರೆಸ್ ನಾಯಕರಾಗಿರ್ಬೋದು, ಮಾದೇವಪುರದಲ್ಲಿ ಮಾತನಾಡ್ತಿರೋದು ಹಿಂದೆ ಅಕ್ರಮಗಳಾಗಿರೋದು ನಿಜ ಅನ್ನುವಂಥದ್ದು ಅವ್ರು ಹೇಳ್ತಿರೋದು. ಕಾರಣ ಇಷ್ಟೇ, 2013 ವಿಧಾನಸಭಾ ಚುನಾವಣೆ ನೋಡಿ, 2018 ವಿಧಾನಸಭಾ ಚುನಾವಣೆ ನೋಡಿ, 23 ವಿಧಾನಸಭಾ ಚುನಾವಣೆ ನೋಡಿ, ಅಲ್ಲಿ ನೋಡಿ ಒಂದು ಹೇಳ್ತಾನೆ. ಮಹದೇವಪುರ ಬಗ್ಗೆ ಮಾತನಾಡ್ತಕ್ಕಂಥ ರಾಹುಲ್ ಗಾಂಧಿ, ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಇವತ್ತು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಾಗಲಿ, ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಾಗಲಿ, ಯಾವ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಅಲ್ಪಸಂಖ್ಯಾತ ಮತದಾರ ಇರ್ತಕ್ಕಂಥ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ನಕಲಿ ಮತದಾರ ಇದ್ದಾವೆ ಅದನ್ನು ಕೂಡ ತನಿಖೆ ಮಾಡಲಿ, ಚರ್ಚೆಗೆ ಬರಲಿ. ಇವತ್ತು ಮಹದೇವಪುರದ ಬಗ್ಗೆ ಈಗಾಗಲೇ ಹೇಳಿದ್ನಲ್ಲ, ಅರವಿಂದ್ ಲಿಂಬಾವಳಿ ಬರ್ತಾರೆ, ಬಂದು ಪ್ರೆಸ್ ಮೀಟ್ ಮಾಡಕ್ಕೆ ಹೇಳಿದ್ರು, ಮಾಡಿ ಅದ್ರ ಬಗ್ಗೆ ಮಾಹಿತಿ ನೀಡ್ತಾರೆ. ಇವತ್ತು ಮಹದೇವಪುರ ವಿಧಾನಸಭಾ ಕ್ಷೇತ್ರ 6.5 ಲಕ್ಷ ಮತದಾರ ಇರ್ತಕ್ಕಂಥ ಅತಿ ದೊಡ್ಡ ಒಂದು ವಿಧಾನಸಭಾ ಕ್ಷೇತ್ರ ತಮಗೆ ತಿಳಿದಿರಬೇಕು. ಹಾಗಾಗಿ ಈ ರೀತಿ ಹೇಳಿಕೆಗಳನ್ನು ಕೊಟ್ಟು ಅಲ್ಲಿ ಪಾರ್ಲಿಮೆಂಟಲ್ಲಿ ಎದುರಿಸೋಕ್ಕೆ ತಾಕತ್ತಿಲ್ಲ ಅವರಿಗೆ. ಜ್ವಲಂತ ಸಮಸ್ಯೆ ಬಗ್ಗೆ ಮಾತನಾಡ್ತಕ್ಕಂಥ ಯೋಗ್ಯತೆ ಇಲ್ಲ. ಆದರೆ ಸೋಲಿನ ಹತಾಶೆಯಿಂದ ಇವತ್ತು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಗಿಲ್ಲ ಕಾಂಗ್ರೆಸ್ ಪಕ್ಷ. ರಾಹುಲ್ ಗಾಂಧಿ ಇವತ್ತು ಹೇಳ್ತೀನಿ ಕೇಳಿ, ರಾಹುಲ್ ಗಾಂಧಿ ಇವತ್ತೇನು ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ಕನಸನ್ನು ಹಿಡ್ಕೊಂಡಿದ್ದಾರೆ. ಅವರ ಕನಸಾಗೇ ಇರ್ತದೆ. ಈ ರೀತಿ ಮೂರ್ಖತನ ಹೇಳಿಕೆನ ಈಗಲಾದ್ರೂ ಬಿಡಬೇಕು. ಅದ್ರ ಹೇಳಿಕೆ ಸತ್ಯನೇ ಆಗಿದ್ರೆ ಬಿಹಾರಲ್ಲಿ ಯಾಕೆ ವಿರೋಧ ಮಾಡ್ತಾರೆ? ಹಾಗಾಗಿ ಇವರ ಹೇಳಿಕೆನಲ್ಲೇ, ಇವರ ನಿಲುವಿನಲ್ಲೇ ದ್ವಂದ್ವ ಇದೆ, ಅದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಕೌಂಟರ್ ಪ್ರತಿಭಟನೆ ಬಿಜೆಪಿಯಿಂದ ಏನಿದೆ, ಏನು ನಿಮ್ಮ ಇದಕ್ಕೆ? ನಾಡಿದ್ದು ಪ್ರಧಾನಮಂತ್ರಿಗಳು ಬರ್ತಾ ಇದ್ದಾರೆ. ಆ ಒಂದು ಕಾರ್ಯಕ್ರಮ, ಆ ವಿಚಾರದಲ್ಲಿ ನಾವೆಲ್ಲರೂ ಕೂಡ ಬ್ಯುಸಿಯಾಗಿದ್ದೇವೆ. ಇವರೇನು ಇವತ್ತು ನಿನ್ನೆ ಆಗಲೇ ಪತ್ರಿಕಾಗೋಷ್ಠಿ ನೋಡಿದ್ರೆ, ಇವತ್ತೇನು ಕಡ್ದು ಕಟ್ಟೆ ಹಾಕ್ತಾರೆ ನೋಡ್ತೇವೆ. ಅದಕ್ಕೇನು ಉತ್ತರ ಕೊಡಬೇಕು, ಚುನಾವಣಾ ಆಯೋಗನೂ ಕೂಡ ಕೊಡಬೇಕಾಗ್ತದೆ. ರಾಜಕೀಯ ನಾವು ಹೇಗೆ ಅದನ್ನು ಎದುರಿಸಬೇಕು, ಅದನ್ನು ಉತ್ತರವನ್ನು ಯಾವ ರೀತಿ ಕೊಡಬೇಕು ಅದನ್ನು ನೀಡ್ತೇವೆ. ಸರ್, ಈಗ ಸುಧಾಕರ್ ಅವ್ರ ಮೇಲೆ ಒಂದು ಆರೋಪ ಬಂದಿದೆ ಸರ್, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಅವ್ರ ಹೆಸರು ಬರ್ದಿದ್ದು. ಪ್ರಿಯಾಂಕಾ ಖರ್ಗೆ ಅವರು ಅದು ಕೇಳಿದ್ದಾರೆ ಸರ್. ನನ್ನ ಮೇಲೆ ಈ ರೀತಿ ಅಲಿಗೇಷನ್ ಬಂದಾಗ BJP ನಾಯಕರೆಲ್ಲ ನನ್ನ ಮೇಲೆ ಹಂಗೆ ಏನು ಒಡೆಯದಂಗೆ ಬಂದು ಪ್ರಿಯಾಂಕಾ ಖರ್ಗೆ ಆತ್ಮೀಯ ಒಬ್ಬ ದುಡ್ಡು ತಗೊಂಡು ಇದು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅಲಿಗೇಷನ್ ಬಂದಿತ್ತು. ಆಗ BJP ನಾಯಕರು ಗುಲ್ಬರ್ಗಾದಲ್ಲಿ ಯಾರೇ ಆತ್ಮಹತ್ಯೆ ಮಾಡಿಕೊಂಡ್ರು ಸಹ ಅದ್ರ ಬೆಲೆನ ಕಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದವರಲ್ಲಿ. ಯಾರೇ ಆತ್ಮಹತ್ಯೆ ಆದರೂ ಕೂಡ ಅಧಿಕಾರಿಗಳಾಗಲಿ, ಕಾಂಟ್ರಾಕ್ಟರ್ಗಳಾಗಲಿ, ಗುಲ್ಬರ್ಗ ಜಿಲ್ಲೆಯಲ್ಲಿ, ಪಕ್ಕದ ಯಾದಗಿರಿ ಜಿಲ್ಲೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರೆ ರಾತ್ರಿ 2 ಗಂಟೆಗೆ ಕಾಂಗ್ರೆಸ್ ಪಕ್ಷದ ಟೀಮ್ ಹೋಗ್ತದೆ. ಅದಕ್ಕೆ 20 ಲಕ್ಷ ರೂಪಾಯಿ, 25 ಲಕ್ಷ ರೂಪಾಯಿ ಆ ಮನುಷ್ಯನಿಗೆ ಬೆಲೆನ ಕಟ್ತಾರೆ. ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಏನು ಬಾಬು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ, ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇಲ್ಲಿ ಆ ಮಹಿಳೆ ಸುಧಾಕರ್ ಹೆಸರನ್ನು ತೆಗೆದುಕೊಂಡಿರಲಿಲ್ಲ ಅನ್ನೋ ಮಾಹಿತಿನೂ ಕೂಡ ಇದೆ. ಇದಾದರೂ ಸಹ ರಾಜಕೀಯ ಒತ್ತಡವನ್ನು ಹೇರಿ, ರಾಜಕಾರಣಿಗಳು ಒತ್ತಡವನ್ನು ಹೇರಿ ಸುಧಾಕರ್ ಅವರನ್ನ ರಾಜಕೀಯವಾಗಿ ಮುಗಿಸ್ಬೇಕು ಅಂತಕ್ಕಂಥ ಕುತಂತ್ರ ಷಡ್ಯಂತ್ರವೂ ಕೂಡ ಇದರಿಂದ ಅಡಗಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಸುಧಾಕರ್ ಕೂಡ ನೆನ್ನೆ ಮಾತನಾಡಿದ್ದಾರೆ. ಇವೆಲ್ಲವನ್ನು ಕೂಡ ಎದುರಿಸ್ತಕ್ಕಂಥ ಶಕ್ತಿ ಅವರಿಗಿದೆ, ಅದನ್ನು ಎದುರಿಸ್ತಾರೆ. ಸರ್, ಇನ್ನೊಂದು ಧರ್ಮಸ್ಥಳದ ವಿಚಾರದಲ್ಲಿ SDPIನ ಕಾರ್ಯಕರ್ತರು ಹೋಗಿ ಯೂಟ್ಯೂಬರ್ಗಳನ್ನು ಭೇಟಿ ಮಾಡಿದ್ದಾರೆ. ಅದಕ್ಕೆ ಸುನೀಲ್ ಕುಮಾರ್ ಅವರು ಹೇಳಿದ್ದಾರೆ, ಟಾರ್ಗೆಟ್ ಧರ್ಮಸ್ಥಳ ಅಂತ ಹೇಳ್ಬಿಟ್ಟು ಒಂದು ಟೂಲ್ ಕಿಟ್ ಇದು ಅಂತ. ಧರ್ಮಸ್ಥಳದ ವಿಚಾರ ಭಾಳ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರ. ರಾಜ್ಯ ಸರ್ಕಾರ SITಯನ್ನು ಸ್ಥಾಪನೆ ಮಾಡಿ ಕಳೆದ 10-15 ದಿನಗಳಿಂದ ಏನೇನು ಸಿಕ್ಕಿದೆ ಅದು ಮಾಧ್ಯಮದವರು ನನಗಿಂತ ನಿಮಗೆ ಮಾಹಿತಿ ಇದೆ.
ಇನ್ನೂ ಬೇಕಾದ್ರೆ ಒಂದು ತಿಂಗಳು ಮುಂದುವರಿಸಲಿ, 13 ಪಿಟ್ಗಳಲ್ಲ, ಇನ್ನೂ 15 ಜಾಗದಲ್ಲಿ ಬೇಕಾದ್ರೆ ಗುಂಡಿ ತೋಡು ಹುಡುಕಂತ ಕೆಲಸ ಮಾಡಲಿ. ಸತ್ಯ ಹೊರಗೆ ಬರಬೇಕು ಅಂತಕ್ಕಂಥ ಅಭಿಪ್ರಾಯ ರಾಜ್ಯದ ಜನತೆಗೂ ಕೂಡ ಇದೆ. ಆದರೆ ಒಂದು ಇವತ್ತು ಸತ್ಯವನ್ನು ಹುಡುಕ್ತಕ್ಕಂಥ ವಿಚಾರವನ್ನು ಇಟ್ಕೊಂಡು ಇವತ್ತು ಧಾರ್ಮಿಕ ಒಂದು ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥ ಕುತಂತ್ರ ಷಡ್ಯಂತ್ರವು ಕೂಡ ನಡೀತಾ ಇದೆ ಅನ್ನುವ ಚರ್ಚೆಗಳು ಕೂಡ ಆ ಭಾಗದ ಜನರಲ್ಲಿ ಕೇಳಿ ಬರ್ತಾ ಇದೆ. ಹಾಗಾಗಿ ಅಲ್ಲಿ ಏನು ಸತ್ಯವನ್ನು ಕಂಡುಹಿಡಬೇಕು, ರಾಜ್ಯ ಸರ್ಕಾರದ ಕರ್ತವ್ಯ ಇದೆ. ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥ ಧರ್ಮಸ್ಥಳದ ಘಟನೆ, ಸತ್ಯ ಹೊರಗೆ ಬರಲೇಬೇಕು, ತನಿಖೆ ಆಗಲೇಬೇಕು, ಸರಿಯಾದ ರೀತಿ ಪಾರದರ್ಶಕವಾಗಿ ತನಿಖೆ ಆಗಬೇಕು ಅಂತಕ್ಕಂಥದ್ದು ನಮ್ಮ ಸ್ಪಷ್ಟ ನಿಲುವಿದೆ. ಆದರೆ ತನಿಖೆ ವಿಚಾರವನ್ನು ಇಟ್ಕೊಂಡು ಅಲ್ಲಿ ಹಿಂದೂಗಳ ಅಥವಾ ಧಾರ್ಮಿಕ ಒಂದು ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥ ಕೆಲಸ ಮಾಡಿದರೆ ಖಂಡಿತ ಅದು ನಾವು ನೋಡ್ಕೊಂಡು ಸುಮ್ಮನೆ ಕೂರ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಆದರೆ ಜೊತೆಗೆ ನನ್ನನ್ನು ಕೂಡ ಹೇಳಿದ್ದೇನೆ, ಇವತ್ತು ಮಾಧ್ಯಮ ಏನು ಕೆಲಸ ಮಾಡ್ತಾರೆ ಅವ್ರ ಮೇಲೂ ಕೂಡ ಹಲ್ಲೆ ಮಾಡ್ತಕ್ಕಂಥದ್ದು ಸರಿಯಲ್ಲ, ಅದನ್ನು ಕೂಡ ನನ್ನ ನಾವು ಪ್ರಸ್ತಾಪ ಮಾಡಿದ್ದೆ.